ಕಣ್ಣಲ್ಲಿ ಕಣ್ಣೀರು ಬರಕ್ಕೆ ಶುರುವಾಯಿತು. ಹಾಡು ಶಕುನಿಯ ಮಾತನ್ನು ಕೇಳಿ ಸಕಲ ಸಾಮ್ರಾಜ್ಯವನ್ನು ಸೋತು ಒಳ ಹುಟ್ಟಿದ ತಮ್ಮದನ್ನ ಅಗ್ನಿ ಸಾಕ್ಷಿಯಾಗಿ ತಾಲಿ ಕಟ್ಟಿದ ದ್ರೌಪದಿನ ಕಳ್ಕೊಬಿಟ್ನಲ್ಲ, ಹೋಗಿ ಮೋರೆ ಹೇಗೆ ತೋರಲಿ ನಾನು ಅವರಿಗೆ ಎಂದು ದುಃಖದಿಂದ ಮೇಲೆತ್ತರೆ, ಅಗ್ರಜ, ಈ ಹಾಟದಲ್ಲಿ ಸ್ವತಂತ್ರ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಇದು ನನ್ನ ಆಜ್ಞೆ, ಹೊರಡೋ. ಭೀಷ್ಮಾಚಾರ್ಯರಿಂದ ತಮ್ಮಂದಿರನ್ನ ಹೆಂಡತಿಯನ್ನು ಬೆಳೆಸಿಕೊಂಡಂತಹ ಧರ್ಮರಾಯ ಕಾಮ್ಯಕಾವನ ಮಾರ್ಗವಾಗಿ 12 ವರ್ಷ ವನವಾಸಕ್ಕೋಸ್ಕರ ಹುಟ್ಟ ಬಟ್ಟಿಯಲ್ಲಿ ಸಕಲ ಐಶ್ವರ್ಯವನ್ನು ಬಿಟ್ಟು ಕಾಡಿನ ಮಾರ್ಗವಾಗಿ ದ್ರೌಪದಿ ಸಮೇತ ತಮ್ಮಂದಿರನ್ನು ಕರೆದುಕೊಂಡು ಮುಂದೆ ಧರ್ಮರಾಯ, ಭೀಮಸೇನ, ಅರ್ಜುನ, ನಕುಲ, ಸಹದೇವ, ದ್ರೌಪದ ಸರಾಗಿ ಹೋಗ್ತಾ ಇದ್ದಾರೆ. ಶಿವನೇ, ಓಂ ಪರಮೇಶ, ಓಂ ಜಗದೀಶ, ಓಂ ಪರಮೇಶ, ಓಂ ಜಗದೀಶ, ಓಂ ಕಾರೇಶ, ಓಂ ಮಗೇಶ, ಓಂ ಪರಮೇಶ. ಕಳೆದವೋ ನಾವು ರಾಜಭೋಗವ, ಕಳೆದವೋ ನಾವು ರಾಜಭೋಗವ, ಕಳೆದವೋ ನಾವು ರಾಜೀವ ಸುಖವ. ಜಾರುತ್ತಾ ಬೀಳುತ್ತಾ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಾ ಹಳ್ಳ ಕೊಳ್ಳದ ನೀರನ್ನು ಕುಡಿಯುತ್ತಾ ಬಹಳ ಪ್ರಯಾಸದಿಂದ ಸತ್ಯಕ್ಕೆ ಚ್ಯುತಿಬಾರದಂತೆ, ಧರ್ಮಕ್ಕೆ ಅಡ್ಡಿಯಾಗದಂತೆ ಅಧರ್ಮದ ದಾರಿಯನ್ನು ತುಳಿಯುತ್ತಾ ಸತ್ಯಕ್ಕಾಗಿ ಯಾವ ಸತ್ಯಸಂಧ ಧರ್ಮನಂದನ ತಮ್ಮಂದಿರಿಗೂ ಸಹ ಹಿತಬೋಧನೆಯನ್ನು ಮಾಡುತ್ತಾ ಧರ್ಮದ ಬೋಧನೆಯೇ ಹೇಳ್ತಾ ಆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿಸಿದಂಥ ಯಾವ ಪಾಂಡವರು ಆ ಶ್ರೀಹರಿಯನ್ನ, ಆ ಗೋವಿಂದನನ್ನ ಧ್ಯಾನ ಮಾಡುತ್ತಾ ಇದ್ದಾರೆ. ದೇವಾ, ನಿನ್ನನ್ನು ಮರೆತು ನಾವು ಪಟ್ಟಂತ ಕಷ್ಟವೇ ಸಾಕಾಗಿದೆ. ದೇವಾದೋ
ಹೇ ವಾಸುದೇವ ಜನಾರ್ದನ ಮುರಳೀಧರ ಲಕ್ಷ್ಮೀಪತಿ ವೈಕುಂಠವಾಸ ಎಲ್ಲಿರುವೆ? ಈ ಪಾಂಡವರ ಕೂಗು ನಿನಗೆ ಕೇಳ್ತಾ ಇಲ್ವೇ? ನಿನ್ನನ್ನು ಮರೆತು ನಾ ಪಟ್ಟಂತ ಕಷ್ಟವೇ ಸಾಕಾಗಿದೆ. ಬೇಗ ಬಾ, ಓಡಿ ಬಾ, ಓಡೋಡಿ ಬಾ. ಅನನ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅಂತಹ ಭಗವಂತನ ಸ್ಮರಣೆಯನ್ನ, ಆ ಪರಮಾತ್ಮನ ಸಂಕೀರ್ತನೆಯನ್ನ, ಆ ಭಗವಂತನ ಲೀಲೆಯನ್ನು ನಾವಿಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಒಂದು ಶುಭ ದಿನ ಅಂತ ಹೇಳ್ತೀವಿ ನಾವಿದಕ್ಕೆ.